ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविद्वं सनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयातस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् ಈಗ ಮೂರನೇ ಶ್ಲೋಕ ಆಗಬೇಕಲ್ಲ. ಮೂರನೇ ಶ್ಲೋಕ ಹೇಳಾಗಿದೆ, ಅರ್ಥ ಹೇಳಬೇಕು. ಈ ಮೂರನೇ ಶ್ಲೋಕದಲ್ಲಿ ಓಂಕಾರದ ಬಗ್ಗೆ ಹೇಳ್ತಾರೆ. ನಾವು ಪ್ರತಿ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಬೇಕು ಅಂದರೂ ಓಂ ಮೊದಲು ಹೇಳಬೇಕು ಅಂತ. ಯಾವುದೇ ಸ್ತೋತ್ರ ಪಾರಾಯಣ ಯಾವುದೇ, ಅದಕ್ಕೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಂತ ಓಂಕಾರ ಹೇಳ್ತೀನಿ. ಓಂಕಾರ ಯಾಕೆ ಹೇಳಬೇಕು ಅಂದರೆ ಎಲ್ಲವೂ ಓಂಕಾರದಲ್ಲಿ ಸೇರಿದೆ ಅಂತ. ಎಲ್ಲ, ಯಾಕಂದರೆ ಓಂಕಾರದ ಅರ್ಥ ಏನು? ಭಗವಂತ. ಆ ಓಂಕಾರದಲ್ಲಿ ಎಷ್ಟೆಷ್ಟು ಅಕ್ಷರ ಇದೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿರೋದು ಓಂಕಾರದಲ್ಲಿ ಎಷ್ಟು ಅಕ್ಷರ? 3 ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅಕಾರ, ಉಕಾರ, ಮಕಾರ. ಹಿಂದಿನ ಪಾಠದಲ್ಲಿ ನೋಡಿದಂತೆ ಒಟ್ಟು ಎಷ್ಟು ಅಕ್ಷರ ಇದೆ? ಸೋಯಂ ಅಷ್ಟಾಕ್ಷರೋ ಮತಃ. ಈ 3ನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಸೋಯಂ ಅಷ್ಟಾಕ್ಷರ. ಹಾಗಾದರೆ 8 ಅಕ್ಷರ ಇದೆ ಯಾವುದಲ್ಲಿ? ಓಂಕಾರದಲ್ಲಿ. ಆ 8 ಅಕ್ಷರ ಯಾವುದು ಅಂತ ಇಲ್ಲಿ ಪಕ್ಕದ ಪೇಜಲ್ಲಿ 87ನೇ ಪೇಜಿನಲ್ಲಿ ಪ್ರಣವದ ಅಕ್ಷರ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಬೋಲ್ಡ್ ಮಾಡಿದ್ದಾರೆ. ಅಲ್ಲಿ ಕೆಳಗಡೆ ಇದೆ ನೋಡಿ, ಅಕಾರ, ಶಾಂತ, ಅತಿಶಾಂತ. ಎಷ್ಟಿದೆ? ಇಷ್ಟಿದೆ, 8 ಅಕ್ಷರ ಇದೆ. ಅಲ್ಲಿ 8ರಲ್ಲಿ ಕೆಲವು ಕಡೆ ಅಲ್ಲೇ ಬರೆದಿದ್ದಾರೆ ಕಲಾ ತೆಗೆದುಬಿಟ್ಟು ಘೋಷ ಅಂತ ಕೆಲವರು ಹೇಳ್ತಾರೆ. ಅಂದರೆ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ, ಕಲಾ ಅಥವಾ ಘೋಷ ಅಂತ ಇದೊಂದು ವ್ಯತ್ಯಾಸ ಇದೆ ಅಂತ. ಇನ್ನು 8 ಅಕ್ಷರ ಇಲ್ಲಿದೆಯಲ್ಲ, ಇದರಲ್ಲಿ ಪ್ರಧಾನ ಓಂಕಾರಕ್ಕೆ ಯಾಕೆ ಮಹತ್ವ ಬಂತು ಅಂದರೆ ಭಗವಂತ ಸೃಷ್ಟಿ ಮಾಡಿದಾಗ ಮೊದಲನೇ ಅಕ್ಷರ ಓಂ ಅಂತ ಹೊರಗೆ ಬಂತು ಅವನ ಕಂಠದಿಂದ, ಮತ್ತು ಅಥ ಅಂತ ಬಂತು. ಅದಕ್ಕೆ ನಾವು ಈ ಬ್ರಹ್ಮಸೂತ್ರ ಓದ್ಬೇಕಾದ್ರೆ ಓಂ ಅಥಾತೋ, ಅಥವಾ ಯಾವುದೇ ಒಬ್ಬ ಸೂತ್ರಕಾರರು ಅಥಾತೋ ಧರ್ಮ ಜಿಜ್ಞಾಸ, ಅಥ ಯೋಗಾನುಶಾಸನಂ, ಎಲ್ಲರೂ ಸೂತ್ರ ಯಾರ್ಯಾರು ಬರೀತಾರಲ್ಲ ಆ ಬರೆಯೋ ಋಷಿಗಳೆಲ್ಲ ಮೊದಲು ಅಥ ಅನ್ನೋ ಶಬ್ದನೇ ಹಾಕ್ತಾರೆ. ಸೂತ್ರದ ಶೈಲಿ, ಸೂತ್ರ ಬರೆಯೋರು, ಅದು ವೇದವ್ಯಾಸರಾಗ್ಬೋದು, ಜೈಮಿನಿಗಳಾಗ್ಬೋದು, ಯಾರಾಗ್ಬೋದು. ಒಟ್ಟು ಇನ್ನೊಂದು ಮಾತು, ಈ ಓಂಕಾರ ಅರ್ಥ ಏನು ಅಂತ ಬರೀತಾರೆ. ಅಲ್ಲಿ ಅನುವ್ಯಾಖ್ಯಾನದ ಮಾತನ್ನು ಹೇಳ್ತಾರೆ. ಈ 86ನೇ ಪೇಜಲ್ಲಿ ಕೊನೆಯಲ್ಲೇನು, ಓತತ್ವವಾಚೀಹಿ ಓಂಕಾರ ವಕ್ತಿ ಅಸೌ ತದ್ಗುಣೌತತಾಂ ಅಂತ ಇದೆ. ಅಲ್ಲಿ ಓತತ್ವವಾಚಿ ಅಂತ ಆದರೆ ಓಂಕಾರಕ್ಕೆ ಏನರ್ಥ? ಗುಣ ಪರಿಪೂರ್ಣ ಅಂತ ಅರ್ಥ. ಓಂ ಶಬ್ದಕ್ಕೆ ಭಗವಂತ ಸಕಲ ಸದ್ಗುಣ ಪರಿಪೂರ್ಣ ಅಂತ ಅರ್ಥ. ಅಷ್ಟೇ ಅಲ್ಲದೆ ಓಂಕಾರಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಏನಂತ ಹೆಸರಿದೆ? ತಾರ ಅಂತ ಹೆಸರಿದೆ. ತಾರ ಅಂದರೆ ನಮ್ಮನ್ನು ದಾಟಿಸೋದು ಅಂತ. ಯಾವುದು ನಮ್ಮನ್ನು ದಾಟಿಸತ್ತೋ, ತರಣ, ದಾಟೋದು ಅಂತ. ತಾರಯತಿ ಸರ್ವನ್, ಎಲ್ಲ ಜನರನ್ನು ಅದು ಎಷ್ಟು ಜಪ ಮಾಡ್ತೀವೋ ಅವರೆಲ್ಲ ಈ ಸಂಸಾರದಿಂದ ದಾಟಿಸತ್ತೆ. ಅದಕ್ಕೋಸ್ಕರ ಅದಕ್ಕೆ ತಾರ ಅಂತಲೂ ಕರೀತಾರೆ. ಇದಾದ ಮೇಲೆ ಓಂಕಾರ ಮೊದಲಿಗೆ ಮತ್ತು ಕೊನೆಗೆ, ಯಾವುದೇ ಮಂತ್ರದ ಮೊದಲಿಗೆ ಓಂ ನಮೋ ನಾರಾಯಣಾಯ ಓಂ, ಮೊದಲು ಓಂಕಾರ ಹೇಳಬೇಕು, ಕೊನೆಗೂ ಹೇಳಬೇಕು. ಹೇಳದೇ ಇದ್ರೆ ಏನಾಗುತ್ತೆ ಅಂತ ಒಂದು ವಾಕ್ಯ ಕೊಟ್ಟಿದ್ದಾರೆ ಇಲ್ಲಿ 87ನೇ ಪೇಜಲ್ಲಿ. ಈ ಪ್ರಣವದ ಅಕ್ಷರ ಸಂಖ್ಯೆ ಅಂತ ಬಂತಲ್ಲ, ಅದ್ರ ಮೇಲಿನ ಲೈನ್ ನೋಡಿ ಗಮನಿಸಿ. ಪ್ರಣವದ ಅಕ್ಷರದ ಸಂಖ್ಯೆ ಅಂತಿದೆಯಲ್ಲ, ಅದ್ರ ಆ ಬೋಲ್ಡ್ ಲೆಟರ್ ಮೇಲಿದೆ ನೋಡಿ. ಸ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ಚ ವಿಶೀರ್ಯತೆ. ಈ ವಾಕ್ಯ ಮುಖ್ಯ. ಇದು ನಮಗೆ ಸುಧಾದಲ್ಲೆಲ್ಲ ಬರುತ್ತೆ ಈ ವಾಕ್ಯ. ಇದಕ್ಕೇನರ್ಥ ಅಂದರೆ ಸ್ರವತಿ ಇದ್ರೆ ಸೋರ್ ಹೋಗೋದು ಅಂತ ಅರ್ಥ. ಈಗ ಮಡಿಕೆಯಲ್ಲಿ ಪೂರ್ತಿ ನೀರನ್ನು ತುಂಬಿದ್ದೀವಿ, ಒಂದು ಕಡೆ ಅದು ರಂಧ್ರ ಆಗೋಗಿದೆ, ಸೋರ್ತಾ ಇದೆ. ಹಾಗೆ ಜಪ ಅಂತೂ ಮಾಡ್ತೀವಿ,
ನಾವು ಮಾಡಿದ ಪುಣ್ಯ ಎಲ್ಲ ಸೋರ್ ಹೋಗ್ಬಿಡುತ್ತೆ. ಯಾವಾಗ ಓಂಕಾರ ಹೇಳ್ದೇ ಇದ್ರೆ. ಇದು ಯಾವ ಓಂಕಾರ? ಮೊದಲನೇ ಓಂಕಾರ. ಮೊದಲನೇ ಓಂಕಾರ ಹೇಳ್ದೇ ಇದ್ರೆ ಜಪ ಮಾಡಿದ ಪುಣ್ಯ ಎಲ್ಲ ಸೋರ್ತಾ ಹೋಗುತ್ತೆ. ಕೊನೆ ಓಂಕಾರ ಹೇಳ್ದೇ ಇದ್ರೆ ಪುಣ್ಯನೇ ಹುಟ್ಟಲ್ಲ ಅಂತ. ಆದ್ದರಿಂದ ಓಂ ನಮೋ ನಾರಾಯಣಾಯ ಓಂ ಎರಡೂ ಕಡೆ ಓಂಕಾರ ಹೇಳಬೇಕು. ಓಂ ಅನ್ನೋದು ಗಾಯತ್ರಿ, ಇದು ವೇದ ಮಂತ್ರ ಹೇಳ್ತೀವಲ್ಲ, ಓಂ ಎರಡೂ ಬರುತ್ತೆ. ಓಂ ಅದು ಮುಂದೆ ಹೇಗಿದೆಯೋ ಹಾಗೆ ಹೇಳ್ಕೊಳೋದ್ರೆ ಆಯ್ತು. ಅದೇ ಮನಸ್ಸಲ್ಲಿ ಓಂಕಾರ ಇರಲಿ ಅಷ್ಟೇ, ಅದಿದೆ ಅಂತ. ಎಲ್ಲಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಹಂಗೇನಿಲ್ಲ, ಮಂತ್ರ ಜಪ ಅಲ್ವಾ, ಓಂ ಸೇರಿಸಿದ್ರೆ ಒಳ್ಳೇದು. ನಮಗೆ ಪ್ರತಿ ಇದಕ್ಕೂ ಹೇಳಲಿಕ್ಕಾಗಲ್ಲ ಅಂತ ನಾವು ಸಂಕೋಚ ಮಾಡಿದ್ದೀವಿ ಅಷ್ಟೇ. ಅವರು ಶ್ರೀ ಅಂದರೆ ಅವ್ರಿಗೆ. ಇಲ್ಲಿ ಸ್ರವತಿ ಅನೋಂಕೃತಂ ಬ್ರಹ್ಮ ಪರಸ್ತಾಚ ವಿಶೀರ್ಯತೆ ಅಂತ ಇಲ್ಲೇನು ಮಾಡಿದ್ದಾರೆ? ಮೊದಲನೇದು ಸ್ರವತಿ, ಆಮೇಲೆ ಪರಸ್ತಾಚ ವಿಶೀರ್ಯತೆ ಅಂತ. ಒಂದು ಓಂಕಾರ ಹೇಳ್ದಿದ್ರೆ ಪುಣ್ಯನೇ ಹುಟ್ಟಲ್ಲ. ಇನ್ನೊಂದು ಓಂಕಾರ ಹೇಳ್ದೇ ಇದ್ರೆ ಮಾಡಿದ ಪುಣ್ಯ ಸೋರು ಹೋಗುತ್ತೆ ಅಂತ. ಅದರಿಂದ ಎರಡೂ ಓಂಕಾರ ಬೇಕು. ಅದರಿಂದ ಮೊದಲು ಮರೆಯೋ ಹಾಗಿಲ್ಲ, ಕೊನೆಯೂ ಮರೆಯೋ ಹಾಗಿಲ್ಲ. ಈ ಥರ ಇದೆ. ಇನ್ನಿಷ್ಟೇ ಅಲ್ಲದೆ ಓಂಕಾರ ಜಪ ಮಾಡ್ತಾ ಪ್ರಾಣತ್ಯಾಗ ಮಾಡಬೇಕು, ಆಗ ಉತ್ತಮ ಗತಿ ಅಂತ. ಅದಕ್ಕೊಂದು ಶ್ಲೋಕ ಹಾಕಿದ್ದಾರೆ ಇಲ್ಲಿ. ಓಮಿತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಜಾತಿ ಪರಮಾಂ ಗತಿಂ. ಭಗವದ್ಗೀತೆಯಲ್ಲಿ ಬರೋ ಮಾತು, 87ನೇ ಪೇಜಲ್ಲಿ ಮೇಲಕ್ಕಿದೆ. ಓಮಿತಿ ಏಕಾಕ್ಷರಂ ಬ್ರಹ್ಮ ಅಂತ. ಅಲ್ಲಿ ಗಮನಿಸಿ, ಓಮಿತಿ ಏಕಾಕ್ಷರಂ ಬ್ರಹ್ಮ ಅಂತ ಹೇಳಿದ್ದಾರೆ. ಎಷ್ಟಕ್ಷರ? ಒಂದೇ ಅಕ್ಷರ ಅಂತ ಹೇಳಿದ್ದಾರೆ. ಓಮಿತಿ ಏಕ ಅಕ್ಷರಂ ಅಂತ. ಇರೋದು ಎಷ್ಟು ಅಕ್ಷರ ಓಂಕಾರದಲ್ಲಿ? 8 ಅಕ್ಷರ ಇದೆ. ಅಂದರೆ ಓಂ ಅಂತ ಒಂದು ಪದ ಅಂತ ಅಭಿಪ್ರಾಯ. ಆ ಓಂ ಅನ್ನೋದೇನಿದೆ ಅದನ್ನು ವ್ಯಾಹರನ್ ಹೇಳ್ತಾ, ನನ್ನನ್ನು ಸ್ಮರಣೆ ಮಾಡ್ತಾ ಯಾರು ದೇಹವನ್ನು ಬಿಡ್ತಾನೋ, ತ್ಯಾಗ ಮಾಡ್ತಾನೋ ಅವನಿಗೆ ಪರಮಗತಿ, ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಅಂತೂ ಓಂಕಾರದ ಬಗ್ಗೆ ಇಷ್ಟೆಲ್ಲ ಮಹತ್ವ ಇದೆ. ಇಷ್ಟಾದ ಮೇಲೆ ಇಲ್ಲಿ ಆಚಾರ್ಯರು ಈ ವಾಕ್ಯ ಇದೆಯಲ್ಲ, 3ನೇ ಶ್ಲೋಕದಲ್ಲಿ 2ನೇ ಲೈನು, ಈಗ ಓದ್ವಲ್ಲ 86ನೇ ಪೇಜು. ಅಕಾರಾದ್ಯತಿ ಶಾಂತಾಂತಹ ಸೋಯಂ ಅಷ್ಟಾಕ್ಷರೋ ಮತಃ. ಒಟ್ಟು 8 ಅಕ್ಷರ ಇದೆ ಅಂತ ಆಚಾರ್ಯ ಹೇಳಿದ್ರು. ಮೂಲ ಏನಾದ್ರು ಪ್ರಮಾಣ ಸಿಗತ್ತಾ ನಮಗೆ ಈ ವಿಷಯದಲ್ಲಿ? 8 ಅಕ್ಷರ ಇದೆ ಅನ್ಲಿಕ್ಕೆ ಏನು ಪ್ರಮಾಣ ಅನ್ಲಿಕ್ಕೆ ಇಲ್ಲಿ ಪಕ್ಕದ ಪೇಜಲ್ಲಿ ಅದೇ ಥರ ಶ್ಲೋಕ ಒಂದು ಕೊಟ್ಟಿದ್ದಾರೆ. ಅಕಾರಾದ್ಯತಿ ಶಾಂತಾಂತಹ ಪ್ರಣವೋಷ್ಟಾಕ್ಷರೋ ಮತಃ. ಎಲ್ಲ 2 ಪೇಜಲ್ಲೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಆಚೆ ಈಚೆ ನೋಡ್ತಾ ಇರಿ ಅಷ್ಟೇ. ಅಕಾರಾದ್ಯತಿ ಶಾಂತಾಂತಹ ಪ್ರಣವೋಷ್ಟಾಕ್ಷರೋ ಮತಃ ಅಂತ 87ನೇ ಪೇಜಲ್ಲಿ ಕೆಳಗಡೆ ಇದೆ. ಅಲ್ಲಿ ಗಾಯತ್ರಿ ಸಂಹಿತೆ ಸಾರೋಪನಿಷತ್ತು ಅಂತ ಒಂದು ಕೊಟ್ಟಿದ್ದಾರೆ. ಇದೆರಡು ಪ್ರಮಾಣ ಅಲ್ಲಿದೆ. ಅದು ಆ ಮಾತನ್ನೇ ಇಲ್ಲಿ ಮಧ್ವಾಚಾರ್ಯರು ಉಲ್ಲೇಖ ಮಾಡ್ತಾ ಇದ್ದಾರೆ, ಅದೇ ಅರ್ಥವನ್ನು. ಅದು 8 ಅಕ್ಷರ ಇದೆ ಅಂತ. ಇದೆಲ್ಲ ಯಾಕೆ ಇಷ್ಟು ಹೇಳಬೇಕು ಅಂದರೆ, ಮುಂದೆ ನಾರಾಯಣ ಅಷ್ಟಾಕ್ಷರ ಮಂತ್ರ ಇದರಿಂದ ಹುಟ್ಟಿದೆ ಅಂತ ಹೇಳ್ತಾರೆ. ನಾರಾಯಣ ಅಷ್ಟಾಕ್ಷರ ಮಂತ್ರ 8, ಪ್ರಣವದ 8 ಅಕ್ಷರದಿಂದ ಓಂಕಾರದಲ್ಲಿ 8 ಅಕ್ಷರ ಇದೆ. ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿ 8 ಅಕ್ಷರ ಇದೆ. ಒಂದೊಂದು ಅಕ್ಷರದಿಂದ ಒಂದೊಂದು ಹುಟ್ಟುತ್ತಾ ಹೋಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೊದಲನೇದು ಯಾವುದು? ಓಂಕಾರ. ಓಂಕಾರದಿಂದ ನಾರಾಯಣ ಅಷ್ಟಾಕ್ಷರ ಮಂತ್ರ ಹುಟ್ಟತ್ತೆ. 8 ಅಕ್ಷರದಿಂದ ಅಲ್ಲಿ 8 ಅಕ್ಷರ ಹುಟ್ಟುತ್ತಾ ಇದೆ. ವಸ್ತುತಃ ಮಧ್ವಯುಜದಲ್ಲಿ ಒಂದು ಮಾತು ಬರುತ್ತೆ ಅಂತ ಬರೀತಾರೆ. ಇದೆಲ್ಲ ವ್ಯಾಖ್ಯಾನ ವಿಷಯ, ಇದೆಲ್ಲ ಇಲ್ಲೇ ಕೊಟ್ಟಿರೋದನ್ನು ಹೇಳ್ತಾ ಇದ್ದೀನಿ. ಇನ್ನೊಂದಿಷ್ಟು ವ್ಯಾಖ್ಯಾನ ಇದೆ, ಅದು ಸಂದರ್ಭ ಬಂದಾಗ ಮತ್ತೆ ಸೇರಿಸ್ತೀನಿ. ಅಂತೂ ಸಾಧಾರಣವಾಗಿ ಇಷ್ಟೊತ್ತು ಗೊತ್ತಿರಬೇಕು. ಅನಂತ ಮಾತ್ರ ಅಂತ ಮುದಾಹರಂತಿ ಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂಬುದಾಹ ಅಂತ ಮಧ್ವವಿಜಯದಲ್ಲಿ ಹೇಳಿದ್ದಾರೆ. ಅಲ್ಲೇನು ಹೇಳಿದ್ದಾರೆ? ತ್ರಿಮಾತ್ರ ಪೂರ್ವಂ ಅನಂತ ಮಾತ್ರ ಅಂತ. ಮೇಲ್ನೋಟಕ್ಕೆ ಅದು 3 ಮಾತ್ರ ಇರೋದು, ಅಕಾರ ಉಕಾರ ಮಕಾರ. ಆದರೆ ವಿಚಾರ ಮಾಡ್ತಾ ಹೋದರೆ ಅದರಲ್ಲಿರೋ ಮಾತ್ರೆಗಳಿಗೆ ಲೆಕ್ಕವೇ ಇಲ್ಲ. ಮಾತ್ರೆ ಅಂದರೆ ಅಕ್ಷರಗಳು ಲೆಕ್ಕವೇ ಇಲ್ಲ ಅಂತ. 8 ಅಲ್ಲ, ಹಾಗಾದರೆ 8ಕ್ಕಿಂತ ಜಾಸ್ತಿ ಅನಂತ ಇದೆ ಅಂತ. ಇಲ್ಲಿ ನಾರಾಯಣಾಷ್ಟಾಕ್ಷರ ಮಂತ್ರ ಹುಟ್ಟಿದ್ದು ಎಷ್ಟು, ಯಾವುದರಿಂದ ಅಂತ ಅಷ್ಟೇ ತಿಳಿಸ್ತಾ ಇರೋದು ಅಂತ. ಇಷ್ಟಾದ ಮೇಲೆ ಒಂದು ಮಾತನ್ನು ಹೇಳ್ತಾರೆ, ಅಲ್ಲ ಕಿವಿ ಕೇಳಿಸೋದು ಎಷ್ಟು? ಓಂ ಅಂತ ಒಬ್ಬ ಹೇಳಿದಾಗ 8 ಅಕ್ಷರ ಕೇಳಿಸತ್ತ? ಓಂ ಅಂದರೆ ನಮ್ಗೆ ಅಕಾರ ಉಕಾರ ಮಕಾರನೂ ಕೇಳಿಸಲ್ಲ, ಓಂ ಅಷ್ಟೇ. ಅದಕ್ಕೆ ಅದು ಹೇಳಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಂಬಂತೆ. ಓಂ ಅಂತ ದೀರ್ಘವಾಗಿ ಅಪ್ಲುತವಾಗಿ ಹೇಳಬೇಕಾದ್ರೆ ಇನ್ನೂ ಉದ್ದ, ಆಗ ಅಲ್ಲಿ ಕೇಳಿಸತ್ತಂತೆ. ಅಕಾರ ಉಕಾರ ಮಕಾರ 3 ಅಕ್ಷರ ಕೇಳಿಸತ್ತಂತೆ. ಇನ್ನು ಮಿಕ್ಕಿದ 5 ಇದೆಯಲ್ಲ,
ಯಾವುದೈದು ಅದು ಹೇಳಿದಲ್ಲ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ, ಇವೆಲ್ಲ ಏನಿದೆ ಇದೆಲ್ಲ ಯೋಗಿಗಳು ಧ್ಯಾನ ಮಾಡಬೇಕಾದ್ರೆ ಅವರು ತಿಳ್ಕೊಳ್ತಾರಂತೆ. ಧ್ಯಾನಕ್ಕೆ ತಪಸ್ಸು ಮಾಡಿದಾಗ ಏನು ಸಾಧನೆ ಮಾಡಿದರು, ಆ 5 ಅಕ್ಷರ ಅವರು ಕೇಳಿಸ್ಕೊಳ್ಳೋ ಥರ ಮಾಡಿಕೊಂಡ್ರು ಸಾಧನೆ ಅಂತ. ಸಾವಿರಾರು ವರ್ಷ ಮುನಿಗಳು ತಪಸ್ಸು ಮಾಡಿ ಏನು ಸಾಧನೆ ಮಾಡ್ತಾರೆ ಅಂದರೆ ಆ 5 ಅಕ್ಷರಗಳನ್ನು ಅವರು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಓಂಕಾರ ಹೇಳ್ತಾ 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 ಇನ್ನೂ 5 ಅಕ್ಷರಗಳಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಮಗೆ ಸುಮ್ಮನೆ ಈಗ ಶ್ಲೋಕ ಕೇಳಿದ್ದೀವಿ, 8 ಅಕ್ಷರ ಇದೆ ಅಂತ ಹೇಳಿದ್ದಾರೆ, 8 ಅಕ್ಷರ ಇದೆ, ನಮ್ಗೆ ಅನುಭವಕ್ಕೆ ಬರ್ತಾ ಇಲ್ಲ, ಅವ್ರಿಗೆ ಅನುಭವಕ್ಕೆ ಬರುತ್ತೆ, ಅದು ವಿಶೇಷ. ಅಷ್ಟೇ ಅಲ್ಲದೆ ಯಾವ್ಯಾವ ಅಕ್ಷರದಿಂದ ಏನೇನು ಹುಟ್ಟತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಈಗ ಓಂಕಾರದಲ್ಲಿ ಮೊದಲು ಅಕಾರನ, ಮೊದಲು ಉಕಾರನ, ಮಕಾರನ. ನಾವೆಲ್ಲ ಏನು ಅಂದ್ಕೊಳ್ತೀವಿ, ಓಂ ಅಂದರೆ ಮೊದಲು ಅಕಾರ, ಉಕಾರ, ಮಕಾರ, ಹೀಗೆಲ್ಲ ಕ್ರಮ ಇದೆ. ಇದೆಲ್ಲ ಕ್ರಮ ಉಲ್ಟಾ, ವಿಪರೀತವಾಗಿ ಬರಬೇಕು. ಮೊದಲು ಯಾವುದು ಅಂದರೆ ಅತಿಶಾಂತ ಅಂತ ಕೊಟ್ಟಿದ್ದಾರೆ. 3ನೇ ಲೈನ್ ಗಮನಿಸಿ, 88ನೇ ಪೇಜು 3ನೇ ಲೈನು ಮೇಲಿಂದ. ಅತಿಶಾಂತ ಮೊದಲು, ಆಮೇಲೆ ಶಾಂತ, ಆಮೇಲೆ ಕಲ, ಬಿಂದು, ನಾದ, ಆಮೇಲೆ ಅಕಾರ, ಉಕಾರ, ಮಕಾರ. ಹಾಗಾದ್ರೆ ಹುಟ್ಟೋ ಕ್ರಮ ಹೀಗೆ. ನಾವು ಹೇಳೋದು ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ. ಹಾಗಲ್ಲ, ಅತಿಶಾಂತ, ಶಾಂತ, ನಾದ, ಮತ್ತು ಇದು ಯಾವುದು ಬಿಂದು, ಆಮೇಲೆ ಕಲ ಇದೆಯಲ್ಲ ಮಧ್ಯ ಕಲ, ಬಿಂದು, ನಾದ, ಆಮೇಲೆ ಅಕಾರ, ಉಕಾರ, ಮಕಾರ, ಹೀಗೆ ಕ್ರಮ ಇದೆ. ಇದನ್ನೆಲ್ಲ ತಿಳ್ಕೊಳ್ಳೋದು ಹೇಗೆ? 5 ಅಕ್ಷರ ಅಸ್ಫುಟ, ನಮಗದು ಕಿವಿಗೆ ಕೇಳಿಸಲ್ಲ, ಇನ್ನು 3 ನಮಗೆ ಕಿವಿಗೆ ಕೇಳಿಸುತ್ತೆ ಅಂತ ಇಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಸಂಸ್ಕೃತದಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಬರುತ್ತೆ. ಈ ಸಂಸ್ಕೃತ ಅನ್ನೋದಕ್ಕಿಂತ ಇಲ್ಲಿ ತಗೊಳ್ಳೋಣ ಪ್ರಕೃತ. ಸಂಸ್ಕೃತದಲ್ಲಿ ಕೆಲವರು 63-64 ಅಕ್ಷರ ಇದೆ ಅಂತ ಹೇಳ್ತಾರೆ, ಅದರಿಂದ ಅದು ಬೇಡ. ಈಗ ಇಲ್ಲಿ ಒಟ್ಟು ಅಕ್ಷರ ಎಷ್ಟು ಅಂದರೆ 50 ಅಕ್ಷರ ಅಂತ ಹೇಳ್ತಾರೆ. 50 ಅಕ್ಷರ. 50 ಅಕ್ಷರದಲ್ಲಿ ಎಷ್ಟೆಷ್ಟು ವಿಭಾಗ? ನಮಗೆ ಕವರ್ಗ, ಪವರ್ಗ ಇದೆಲ್ಲ ಸೇರಿಸಿದ್ರೆ 5 ವರ್ಗ. 5 ವರ್ಗ ಅಂದಮೇಲೆ ಎಷ್ಟು ಅಕ್ಷರ? 25 ಅಕ್ಷರ ಆಗುತ್ತೆ. ಸ್ವರಾಕ್ಷರ ಎಷ್ಟಿದೆ ಅಂದರೆ 16 ಸ್ವರಾಕ್ಷರ ಅಂತ ಉಲ್ಲೇಖ ಮಾಡಿದ್ದಾರೆ. ಇನ್ನು ಅವರ್ಗೀಯ ವ್ಯಂಜನ ಯಾರಲವ ಅದೇನು ಹೇಳ್ತೀವಿ, ಅದು 9. ಒಟ್ಟೆಲ್ಲ ಸೇರಿ 50 ಆಗಿದೆ. ಇಲ್ಲೇನು ಸಮಸ್ಯೆ ಆಯಿತು? ಅಕಾರ, ಉಕಾರ, ಮಕಾರ ಸೇರಿಸ್ತೀವಿ ಎಲ್ಲಿ? ಸ್ವರಾಕ್ಷರದಲ್ಲಿ. ಆ, ಉ ಎಲ್ಲ ಇದೆ. ಅಕಾರ, ಉಕಾರ, ಮಕಾರನೂ ಇದರಲ್ಲಿ ಬರುತ್ತೆ. ಯಾವುದೋ ಕವರ್ಗಾದಿಗಳಲ್ಲಿ ಪ ಫ ಅಲ್ಲಿ ಬರುತ್ತೆ, ನಮಗೆ ಮಕಾರ ಬರುತ್ತೆ. ಆದರೆ ಮಿಕ್ಕಿದ್ದು ನಾದ, ಬಿಂದು, ಘೋಷ ಅದೆಲ್ಲ ನಾವು ಹೇಳೋದೇ ಇಲ್ಲ. 50 ಅಕ್ಷರದಲ್ಲಿ ನಮಗೆಲ್ರಿಗೂ ಗೊತ್ತಿದೆ. ಆ ಅಕ್ಷರಗಳಲ್ಲಿ ನಾದ, ಬಿಂದು, ಘೋಷ ಅಂತ ನಾವೆಲ್ಲೂ ಅದರ ಹೆಸರನ್ನು ಹೇಳೋ ಕ್ರಮ ಇಲ್ಲ. ಹಾಗಾದರೆ ಆಚಾರ್ಯರು ಒಟ್ಟು ಎಷ್ಟು ಅಕ್ಷರಗಳನ್ನ ಹೇಳಬೇಕಾಯಿತು? ಇವ್ರ ಪ್ರಕಾರ 55 ಆಗಬೇಕು. 50 ಆದಮೇಲೆ ಈ 3 ಕೇಳಿಸೋದು, ಅಕಾರ, ಉಕಾರ, ಮಕಾರ, ಇನ್ನು ಮಿಕ್ಕಿದ 5 ಇದೆಯಲ್ಲ ಅದನ್ನು ಸೇರಿಸ್ಕೊಂಡ್ರೆ 55 ಅಕ್ಷರ ಆಗಬೇಕು. ಆದರೆ ಎಲ್ಲರೂ ಕೂಡ 50 ಅಕ್ಷರ ಅಂತ ಹೇಳ್ತಾರೆ. ಯಾಕೆಂದರೆ 50 ವರ್ಣಗಳು ಅಂತ ಪ್ರಸಿದ್ಧ, 50 ವರ್ಣಗಳು ಅಂತ. ನಾವೆಲ್ಲ ಮಾತೃಕಾನ್ಯಾಸ ಮಾಡಬೇಕಾದ್ರೆ ಅಮ್ಮಜಾಯ ನಮಃ, ಆನಂದಾಯ ನಮಃ ಅದೆಲ್ಲ ಶ್ಲೋಕ ಬರುತ್ತೀಗ. ಅಲ್ಲೆಲ್ಲ 50 ಅಕ್ಷರಗಳು, 50 ಭಗವಂತನ ರೂಪಗಳು ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಎಷ್ಟು ಹೇಳಬೇಕು? 55 ಭಗವದ್ ರೂಪ ಅಂತ ಹೇಳಬೇಕು. ಯಾಕೆಂದರೆ 5 ಅಕ್ಷರ ಎಕ್ಸ್ಟ್ರಾ ಆಯ್ತಲ್ಲ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅದೆಲ್ಲ ಸೇರಿಸ್ಲಿಲ್ವಲ್ಲ ಅಂತಂದರೆ ಅದಕ್ಕೆ ಇವ್ರ ಉತ್ತರ ಇಷ್ಟೇ. ಏನಿಲ್ಲ, ಕೇಳಿಸೋ ಸ್ವರವನ್ನು ಮಾತ್ರ ಹೇಳಿರೋದು, ಕೇಳಿಸ್ದೇ ಇರೋದ್ರ ಬಗ್ಗೆ ಹೇಳಲಿಲ್ಲ. 5 ನಮಗೆ ಕೇಳಿಸಲ್ಲ, ಅದಕ್ಕೆ ಅದನ್ನು ಬಿಟ್ಟುಬಿಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ಕೇಳತ್ತೆ, ನಮಗೆ ಆ ಇವು ಎಲ್ಲ ಕೇಳುತ್ತೆ. ಕೇಳೋದ್ರಿಂದ ಅಷ್ಟನ್ನು ಸೇರಿಸಿ ಮಾತ್ರ 50 ಅಂತ ಹೇಳಿದ್ದೀವಿ. ಮಿಕ್ಕಿದ ನಾದ, ಬಿಂದು, ಘೋಷ ಅದು ಯಾವುದು ನಮಗೆ ಕೇಳಿಸೋದಿಲ್ಲ ಅಂತ ಎಷ್ಟು ಹೇಳಿದ್ದಾರೆ. ಇಲ್ಲಿ ಲಾ ಸೇರಿದೆಯಲ್ಲ, ಲಂ ಲಾಳುಕಾಯ ನಮಃ ಅಂತ ಹೇಳ್ತೀವಲ್ಲ, ಲಂ ಲಾಳುಕಾಯ ನಮಃ, ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ ಎರಡೂ ಹೇಳ್ತೀವಿ. ಅದು ಮುಂದೆನೇ ಬರುತ್ತೆ, ಈಗ ಮುಂದಿನ ಶ್ಲೋಕಗಳು ಇದೆ. ಇದಾದ ಮೇಲೆ 8 ಅಕ್ಷರ ಅನ್ಲಿಕ್ಕೆ ಇನ್ನೊಂದು ಪ್ರಮಾಣ ಕೊಡ್ತಾರೆ. ಏನು ಅಂದರೆ ಚತುರ್ಥ ಪಾದೋ ಗಾಯತ್ರ್ಯಾ ಪ್ರಣವ ಸಮುದಾಹೃತಃ. ಬೃಹದಾರಣ್ಯಕ ಭಾಷ್ಯದಲ್ಲಿ ಅಂದರೆ ಬೃಹದಾರಣ್ಯಕೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಏನಂದರೆ ಗಾಯತ್ರಿಯ ಒಂದು ಪಾದ ಈ ಪ್ರಣವ ಅಂತ. ಗಾಯತ್ರಿಯಲ್ಲಿ ಎಷ್ಟೆಷ್ಟು ಅಕ್ಷರ ಇದೆ? ಇವಾಗ ಗಾಯತ್ರಿ ಬಿಡಿಸ್ಬೇಕಲ್ಲ, ಓಂ 1, ತತ್ಸವಿತುರು ವರೇಣ್ಯಂ, ಭರ್ಗೋ ದೇವಸ್ಯ ಧೀಮಹಿ, ಇನ್ನೊಂದು ಯಾವುದು ಮಿಸ್ ಮಾಡೋದಲ್ಲ, ಧಿಯೋ ಯೋನಃ ಪ್ರಚೋದಯಾತ್, ಓಂ ತತ್ಸವಿತುರು ವರೇಣ್ಯಂ, ಭರ್ಗೋ ದೇವಸ್ಯ ಧೀಮಹಿ, ಧಿಯೋ ಯೋನಃ ಪ್ರಚೋದಯಾತ್. ಒಟ್ಟು 5 ಕಡೆ ನಿಲ್ಲಿಸ್ತೀವಿ ನಾವಲ್ಲಿ. ಆ 5 ಕಡೆ ಏನು ನಿಲ್ಲಿಸ್ತೀವಿ ಅದರಲ್ಲಿ ಒಂದು ಪಾದ, ಗಾಯತ್ರಿಯ ಒಂದು ಪಾದ ತಗೊಂಡು ಅಲ್ಲಿ 8 ಅಕ್ಷರಗಳಿರುತ್ತೆ. 8 8 ಅಂತೆಲ್ಲ ಮಾಡಿ ಒಟ್ಟು 24 ಆಗುತ್ತೆ. ಆ 8 ಅಕ್ಷರ ಅದು ಪ್ರಣವದಿಂದ ಬಂದಿದ್ದು ಅಂತ ಹೇಳಿದ್ದಾರೆ. ಈಗ ಪ್ರಣವದಿಂದ 8 ಅಕ್ಷರ ಬರಬೇಕು ಅಂದರೆ ಪ್ರಣವದಲ್ಲಿ ಓಂಕಾರದಲ್ಲಿ 8 ಅಕ್ಷರ ಇರಲೇಬೇಕು ಅಂತ ಅರ್ಥ. ಹಾಗಾದ್ರೆ ಗಾಯತ್ರಿಯ ಒಂದು ಪಾದ 8 ಅಕ್ಷರ ಅದು ಪ್ರಣವದ್ದು ಅಂತಂದರೆ ಏನರ್ಥ? ಅಲ್ಲೂ 8 ಅಕ್ಷರ ಇರಬೇಕು, ಆಗಲೇ ಗಾಯತ್ರಿ ಮಂತ್ರದಲ್ಲಿ 8 ಅಕ್ಷರ ಬರೋದು ಅಂತ ಅಭಿಪ್ರಾಯ. ಇದನ್ನಿಲ್ಲೇ ಹೇಳಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಕೆಲವ್ರು ಏನು ಮಾಡಿದ್ದಾರೆ ಅಂದರೆ
ಈ ಸ್ವರಗಳಂತೆ ಅಂತ ಹೇಳಿಬಿಟ್ಟಿದ್ದಾರೆ. ಇದೆಲ್ಲ ಅಕ್ಷರ ಅಲ್ವಂತೆ. ಸ್ವರ ಈಗ ವೇದದಲ್ಲೆಲ್ಲ ಹೇಳ್ತೀವಲ್ಲ, ಉದಾತ್ತ ಸ್ವರ, ಅನುದಾತ್ತ ಸ್ವರ, ಸ್ವರಿತ ಸ್ವರ ಎಲ್ಲ ಒಂದು ಸ್ವಲ್ಪ ತಗ್ಗು ಏರಿಳಿತೆಲ್ಲ ಮಾಡ್ತೀವಲ್ಲ, ಆ ಥರ ನಾದ, ಬಿಂದು, ಘೋಷ ಇವೆಲ್ಲ ಸ್ವರಗಳು ಅಂತ ಹೇಳಿದ್ದಾರೆ. ಇದೆಲ್ಲ ಅಕ್ಷರ ಅಲ್ಲ, ಸ್ವರಗಳು ಅಂತ ಹೇಳಿದ್ದಾರೆ. ಆದರೆ ಇದು ಸ್ವರ ಅಲ್ಲ, ಇದು ನಿಜವಾಗಿ ಅಕ್ಷರವೇ ಅಂತ ತಿಳಿಬೇಕಂತೆ. ಯಾಕೆ? ಮಧ್ವಾಚಾರ್ಯರ ಮಾತು ಸೋಯಂ ಅಷ್ಟ ಅಕ್ಷರೋ ಮತಃ ಅಂತ ಹೇಳಿದ್ದಾರೆ. ಸ್ವರ ಅಂತ ಹೇಳಿಲ್ಲ, ಅಕ್ಷರ ಅಂತ ಹೇಳಿದ್ದಾರೆ. ಇದಕ್ಕೆ ಕರ್ಮನಿರ್ಣಯ ಟೀಕೆಯಲ್ಲಿ ಬರುತ್ತೆ ಅಂತ ಒಂದು ಮಾತು ಹೇಳ್ತಾರೆ. ಕರ್ಮನಿರ್ಣಯ ಅಂತ ಮಧ್ವಾಚಾರ್ಯರ ಗ್ರಂಥ, ಅದರ ಟೀಕೆ, ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನಾದೋ ನಾಮವರ್ಣ ಮಂತ್ರಶಾಸ್ತ್ರೇ ಪ್ರಸಿದ್ಧ. ವರ್ಣ ಅಂತ ಹೇಳಿದ್ದಾರೆ. ವರ್ಣ ಅಂದರೆ ಅಕ್ಷರ ಆಯಿತು, ಅದು ಸ್ವರ ಅಲ್ಲ. ಈ ರೀತಿ 55 ಅಕ್ಷರ ನಿಜವಾಗಿರೋದು. 5 ಅಕ್ಷರ ಕೇಳಿಸಲ್ಲ, ಆದ್ದರಿಂದ ಅದನ್ನು ಬಿಟ್ಟಿದ್ದೀವಿ. ಆದ್ದರಿಂದ 50 ಅಂತ ಹೇಳ್ತಾ ಇರೋದು ಅಂತ ಇಷ್ಟು ವಿಷಯಲ್ಲಿದೆ. ಈಗ ಇಷ್ಟು ಓದಿದ್ರಲ್ಲಿ ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದಿನ ಶ್ಲೋಕ ಸ ವಿಶ್ವತೈಜಸ ಪ್ರಾಜ್ಞ ತುರೀಯಾತ್ಮಾಂತರಾತ್ಮನಾಂ ತುರೀಯಾತ್ಮಾಂತರಾತ್ಮನಾಂ ಪರಮಾತ್ಮಜ್ಞಾನಾತ್ಮಯುಜಾಂ ಮದ್ರೂಪಾಣಾಂ ಚ ವಾಚಕಃ ಇದು ಎರಡನೇ ಲೈನ್ ಇದೆಯಲ್ಲ, ಸ್ವಲ್ಪ ಅದು ಛಂದಸ್ಸಿಗೆ ಬರಲ್ಲ, ರಾಗವಾಗಿ ಬರಲ್ಲ. ಪರಮಾತ್ಮ ಜ್ಞಾನಾತ್ಮ ಯುಜಾಮ್ ಅಂತ ಕೆಲವು ಸಲ ಆಚಾರ್ಯರು ರಚನೆ ಮಾಡೋ ಶ್ಲೋಕದಲ್ಲಿ ಈ ಥರ ಆಗುತ್ತೆ, ಅದು ರಾಗವಾಗೇ ಬರಲ್ಲ. ಅದು ಇವಾಗ ಒಂದೇ ಗೋವಿಂದಮಾನಂದ ಜ್ಞಾನ ದೇಹಂ ಪತಿಂಶಯ ಶ್ರೀಮದಾನಂದ ತೀರ್ಥ ಅಂತ ಮುಂದಕ್ಕೆ ಹೋಗುತ್ತೆ ಸರಿಯಾಗಿ. ಅಥವಾ ಪೂಜ್ಯಾಯ ರಾಘವೇಂದ್ರ ಎಲ್ಲ ಇದೆಯಲ್ಲ, 8 ಅಕ್ಷರ. ಇಲ್ಲೂ 8 ಅಕ್ಷರನೇ ಇದೆ, ಆದರೆ ಎರಡನೇ ಲೈನು ಸರಿ ಹೋಗಲ್ಲ. ಪರಮಾತ್ಮ ಜ್ಞಾನಾತ್ಮ ಯುಜಾಮ್ ಅಂತ ಸ್ವಲ್ಪ ಎಷ್ಟು ಅಕ್ಷರ ಇದೆ ನೋಡಿ. ಪರ 3 ಆಯಿತು, 4, 5, 6, 7, 8, 9 ಅಕ್ಷರ ಬರುತ್ತೆ. 1 ಅಕ್ಷರ ಜಾಸ್ತಿ ಮಾಡ್ತಾರೆ. ಪರಮಾತ್ಮ ಜ್ಞಾನಾತ್ಮ ಯುಜಾಮ್ ಮಾಡ್ತಾರೆ. 1 ಕಡಿಮೆ ಮಾಡಿದರೆ ಸರಿ ಹೋಗಿರೋದು. ಆದರೆ ಆಚಾರ ಶ್ಲೋಕದ ಕ್ರಮನೇ ಹಾಗೆ ರಚನೆ ಮಾಡೋದು, ಎಷ್ಟೋ ಕಡೆ ಹಾಗೆ ಸಿಗುತ್ತೆ. ಅದು ಯಾಕೆ ಅಂದರೆ ಶ್ಲೋಕಗಳಲ್ಲಿ ಈ ಛಂದಸ್ಸಿಗೆ ಅನುಗುಣವಾಗಿ ನಾನು ರಚನೆ ಮಾಡಬೇಕು ಅಂತಿಲ್ಲ, ವೈದಿಕ ಪ್ರಯೋಗದ ರೀತಿಯಲ್ಲಿ. ಆಚಾರ್ಯರ ಮಾತು ಅಂದರೆ ಅದು ಸರಿನೇ ಅಂತ ಅರ್ಥ. ಅದರಲ್ಲಿ ವ್ಯಾಕರಣ, ಛಂದಸ್ಸು ಅದೆಲ್ಲ ಜಾಸ್ತಿ ನೋಡ್ಲಿಕ್ಕೆ ಹೋಗಬಾರ್ದು ಅಂತ. 1 ಅಕ್ಷರ ಆಚೆ ಈಚೆ ಆದರೂ ತೊಂದರೆ ಇಲ್ಲ. ಹೇಗೆಂದರೆ ವೇದ ಮಂತ್ರಗಳಲ್ಲಿ 1 ಅಕ್ಷರ ಆಚೆ ಈಚೆ ಆಗುತ್ತೆ. ನಾವೆಲ್ಲ ಪ್ರಸಿದ್ಧ ಅಂದರೆ ವ್ಯಾಕರಣಕ್ಕೆ ವಿರುದ್ಧವಾಗಿ ಹೇಳ್ತಾರೆ ವೇದದಲ್ಲಿ. ಹೇಗೆಂದರೆ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ ಅಂತ ಒಂದು ಮಂತ್ರ ಇದೆ. ಅಲ್ಲಿ ಕರ್ಣೇಭಿ ಭದ್ರಂ ಶೃಣುಯಾಮ, ಕಿವಿಯಿಂದ ಒಳ್ಳೆಯದನ್ನು ಕೇಳೋಣ, ಕಣ್ಣಿನಿಂದ ಒಳ್ಳೇದು ನೋಡೋಣ, ಹಾಗೆ ಹೇಗೆ ಅಂತೆಲ್ಲ ವೇದ ಮಂತ್ರಗಳಲ್ಲಿ ಬರುತ್ತೆ. ಅಲ್ಲಿ ಕರ್ಣೇಭಿಹಿ ಅಂತ ಹೇಳ್ತಾರೆ. ಕರ್ಣೇಭಿಹಿ ಅನ್ನೋದು ತಪ್ಪು, ಸಂಸ್ಕೃತದ ಪ್ರಕಾರ ಕರ್ಣೈಹಿ ಅಂತ ಆಗಬೇಕು. ಅದು ಹೇಳ್ತಾರಲ್ವ, ಅಂದರೆ ಅದು ವೇದ ಮಂತ್ರಕ್ಕೆ ದೋಷ ಇಲ್ಲ, ಅದಕ್ಕೆ ಬೇರೆ ಅದು ಸಂಬಂಧಪಟ್ಟಿದ್ದೆ ಬೇರೆ ಅದಕ್ಕೆ. ಹಾಗೆ ಆಚಾರ್ಯರ ಪ್ರಯೋಗಗಳು ಹಾಗೆ, ಅವ್ರ ಪ್ರಯೋಗ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ಬೇರೆ ವ್ಯಾಕರಣ ನೋಡಿಕೊಂಡು ಛಂದಸ್ ನೋಡ್ಕೊಂಡು ತಿದ್ದೋದಲ್ಲ ಅಂತ. ಈ ರೀತಿಯಲ್ಲಿ ಅಂತೂ ಇಲ್ಲಿ ನಮಗೆ ಗೊತ್ತಿರೋ ರೂಪ ಹೇಳಿದ್ದಾರೆ. ವಿಶ್ವಾಯ ನಮಃ, ತೈಜಸಾಯ ನಮಃ, ಪ್ರಾಜ್ಞಾಯ ನಮಃ, ತುರಿಯ ಶ್ರೀ ವಾಸುದೇವಾಯ ನಮಃ ಎಲ್ಲ ಹೇಳ್ತೀವಲ್ಲ. ಅದರ ಜೊತೆಗೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಒಟ್ಟು ಎಷ್ಟು ರೂಪ ಆಯಿತು? 8 ರೂಪ ಆಯಿತು. ಹಾಗಾದರೆ ಪ್ರಣವದಲ್ಲಿ ಎಷ್ಟು ಅಕ್ಷರ ಇದೆ? 8 ಅಕ್ಷರ ಇದೆ. ಅಲ್ಲಿ ಒಂದೊಂದು ಅಕ್ಷರಕ್ಕೆ ಒಂದೊಂದು ಭಗವಂತನ ರೂಪ, ಅಭಿಮಾನಿ. ಈಗ ಅಕಾರಕ್ಕೆ ವಿಶ್ವ, ಉಕಾರಕ್ಕೆ ತೈಜಸ, ಹೀಗೆ ಅಕಾರಕ್ಕೆ ವಿಶ್ವ, ಉಕಾರಕ್ಕೆ ತೈಜಸ, ಇನ್ನು ಮಕಾರಕ್ಕೊಂದು, ಆಮೇಲೆ ಶಾಂತ, ಅತಿಶಾಂತ, ಪ್ರತಿಯೊಂದಕ್ಕೂ ಒಂದೊಂದು ಭಗವಂತನ ರೂಪಗಳು ಅಂತ ಹೇಳಿದ್ದಾರೆ. ಇಷ್ಟಾದ ಮೇಲೆ ಇದಕ್ಕೆ ಇನ್ನೊಂದು ವಿವರಣೆ ಕೊಟ್ಟಿದ್ದಾರಂತೆ. ಇದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬರುವಂಥ ಮಾತು. ಅಲ್ಲೆಲ್ಲ ಶ್ಲೋಕ ಕೊಟ್ಟಿದ್ದಾರೆ. ಅಲ್ಲೇನು ಕೊಟ್ಟಿದ್ದಾರೆ? ಅಕಾರ, ಉಕಾರ, ಮಕಾರ ಅಂದರೆ, ಅಕಾರ ಅಂದರೆ ಕೆಲವರು ಬ್ರಹ್ಮ, ಉಕಾರ ಅಂದರೆ ವಿಷ್ಣು, ಮಕಾರ ಅಂದರೆ ಶಿವ. 3 ಜನರು ಒಂದೇ ಅಂತ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ಕೆಲವರು. ಆದರೆ ನಮ್ಮ ಪ್ರಕಾರ ಆ ರೀತಿ ವ್ಯಾಖ್ಯಾನ ಅಲ್ಲ. ನಾವೇನು ಹೇಳ್ತೀವಿ? ಬ್ರಹ್ಮನ ಒಳಗಡೆ ಬ್ರಹ್ಮ, ರುದ್ರನ ಒಳಗಡೆ ರುದ್ರ, ವಿಷ್ಣು ಸಹಜವಾಗಿ ಅವನೇ ಇದ್ದಾನೆ. ಆದರೆ ಬ್ರಹ್ಮದೇವರ ಒಳಗಡೆ ಬ್ರಹ್ಮ ಅನ್ನೋ ರೂಪದಿಂದಲೇ ಭಗವಂತ ಇರ್ತಾನೆ, ಶಿವನ ಒಳಗಡೆ ಶಿವ ಅನ್ನೋ ರೂಪದಿಂದಲೇ ಭಗವಂತ ಇರ್ತಾನೆ ಅಂತ ನಾವು ಹೇಳುವಂಥ ಅರ್ಥ. ಅದನ್ನು ಇಲ್ಲೇ ಹೇಳ್ತಾರೆ ಈ ಶ್ಲೋಕಗಳಲ್ಲಿ.
ಅಲ್ಲಿ ನೋಡಿ, ಸೃಷ್ಟಿಕರ್ತ ಬ್ರಹ್ಮನಾಮ. ಸೃಷ್ಟಿ ಮಾಡೋನಿಗೆ ಬ್ರಹ್ಮ ಅಂತ ಹೆಸರು. ಅವನು ಚತುರಾನನಂ, 4 ಮುಖ ಇರೋ ಬ್ರಹ್ಮನನ್ನು ಸೃಷ್ಟಿ ಮಾಡ್ದ. ಹಾಗಾದರೆ ಬ್ರಹ್ಮ ಅನ್ನೋ ಹೆಸರಿನ ಭಗವಂತ ಬ್ರಹ್ಮನನ್ನು ಸೃಷ್ಟಿ ಮಾಡ್ದ. ಅಂದರೆ ಪರಬ್ರಹ್ಮ ಒಬ್ಬ, ಚತುರ್ಮುಖ ಬ್ರಹ್ಮ ಒಬ್ಬ. ಪರಬ್ರಹ್ಮ ಅಂದರೆ ವಿಷ್ಣು, ಚತುರ್ಮುಖ ಬ್ರಹ್ಮ ನಮಗೆ ಗೊತ್ತಿರೋ ಚತುರ್ಮುಖ ಬ್ರಹ್ಮರು. ಅಂತರ್ಯಾಮಿ ವಿರಿಂಚಸ್ಯ, ಅದು ಎಲ್ಲಿರೋ ರೂಪ? ಅದು ಬ್ರಹ್ಮ ಅನ್ನೋ ಪರಬ್ರಹ್ಮ ಇದೆಯಲ್ಲ, ಅದು ಎಲ್ಲಿದೆ ಅಂದರೆ ವಿರಿಂಚಸ್ಯ ಅಂತರ್ಯಾಮಿ. ವಿರಿಂಚ ಅಂದರೆ ಬ್ರಹ್ಮದೇವರು. ಆ ವಿರಿಂಚನ ಒಳಗಡೆ ಅಂತರ್ಯಾಮಿಯಾಗಿ ಆ ಬ್ರಹ್ಮ ವಿಷ್ಣು ಇದ್ದಾನೆ ಅಂತ ಅರ್ಥ. ಇದು ಮೊದಲನೇ ಶ್ಲೋಕಕ್ಕೆ. ಮುಂದಕ್ಕೆ ಹೋಗೋಣ. ಇದು ಅಕಾರಾರ್ಥೋ ಜನಾರ್ದನ ಅಂತ. ಅಕಾರಕ್ಕರ್ಥ ಇಷ್ಟು. ಅಂದರೆ ಅಕಾರದಿಂದ ಯಾರನ್ನು ಹೇಳ್ತಾ ಇದ್ದಾರೆ? ಬ್ರಹ್ಮನನ್ನು ಹೇಳ್ತಾ ಇದ್ದಾರೆ. ಯಾವ ಬ್ರಹ್ಮ? ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಆ ಚತುರ್ಮುಖನ ಒಳಗಡೆ ಇರುವ ಪರಬ್ರಹ್ಮನನ್ನು ಅಕಾರ ಹೇಳ್ತಾ ಇದೆ ಅಂತ ಅಭಿಪ್ರಾಯ. ಮುಂದಿನ ವಾಕ್ಯ, ವೈಕುಂಠ ಲೋಕ ಆಸ್ತೆ ಸಹ. ಉಕಾರದ ಅರ್ಥ ಯಾರು ಅಂದರೆ ವೈಕುಂಠ ಲೋಕದಲ್ಲಿ ಭಗವಂತನ ಒಂದು ರೂಪ ಇದೆ, ಅದು ಉಕಾರಕ್ಕೆ ಅರ್ಥ. ಇನ್ನು ಮಕಾರಕ್ಕೆ ಹೋಗೋಣ. ಮಕಾರಕ್ಕೆ ಯಾವುದು ಅರ್ಥ ಅಂದರೆ ನೃಸಿಂಹೋ ರುದ್ರನಾಮಕಃ. ರುದ್ರ ಅನ್ನೋ ಹೆಸರಿನಲ್ಲಿ ರುದ್ರದೇವರ ಒಳಗಡೆ ಒಂದು ಭಗವಂತನ ರೂಪ ಇದೆ. ಅದು ಯಾವುದು? ನರಸಿಂಹದೇವರೇ. ಆದ್ದರಿಂದಲೇ ರುದ್ರದೇವರು ಗುಪ್ತವಾಗಿ ಒಳಗಡೆ ಇದ್ದು ನರಸಿಂಹ ಮಂತ್ರ ಜಪ ಮಾಡ್ತಾ ಇರ್ತಾರೆ ಅಂತ. ಅದೆಲ್ಲ ನಮಗೆ ವೇದ ಮಂತ್ರಗಳಲ್ಲಿ ಬರುತ್ತೆ. ಅವರು ಸ್ತುಹಿಶ್ರುದಂ ಗರ್ತ ಸದಂ ಯುವಾನಂ ಮೃಗಂನ ಭೀಮಂ ಉಪಹತ್ನು ಮುಗ್ರಂ ಅಂತ. ಮೃಳಾಜರಿದ್ರೆ ರುದ್ರಸ್ತವಾನೋ, ರುದ್ರ ಅಂತ ಒಂದು ಶಬ್ದ ಹಾಕ್ತಾರೆ. ರುದ್ರದೇವರೇ, ನೀವು ಗುಪ್ತವಾಗಿ ಒಳಗಡೆ ನರಸಿಂಹದೇವರ ಉಪಾಸನೆ ಮಾಡಿ ಮಾಡಿ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿ ಹಾಕ್ತಾ ಇದ್ದೀರಿ. ನನಗೂ ಸ್ವಲ್ಪ ನರಸಿಂಹದೇವರ ಅನುಗ್ರಹ ನಿಮ್ಮ ಮುಖಾಂತರ ಆಗಲಿ ಅಂತ ಅದನ್ನು ವೇದ ಮಂತ್ರ ತಾನೇ ಕೊಂಡಾಡುತ್ತೆ. ಅಷ್ಟು ಸುಂದರವಾಗಿದೆ. ಆದ್ದರಿಂದ ಯಾಕೆಂದರೆ ಒಂದು ಸಂದರ್ಭದಲ್ಲಿ ರುದ್ರದೇವರಿಗೂ ಸಮಸ್ಯೆ ಆಯಿತು. ತುಂಬ ಅಟ್ಟಿಸ್ಕೊಂಡ್ಬಿಟ್ರು. ಅವ್ರು ಓಡ್ ಹೋಗ್ಲಿಕ್ಕೆ ಶುರು ಮಾಡಿದರು. ಆಗ ಚಿಂತಾಮಣಿ ನರಸಿಂಹ ಅಂತ ಹೇಳ್ತೀವಲ್ಲ, ಚಿಂತಾಮಣಿ ನರಸಿಂಹ ರುದ್ರದೇವರಿಗೆ ಅನುಗ್ರಹ ಮಾಡಿದ ರೂಪ. ಆದ್ದರಿಂದ ಆ ರುದ್ರದೇವರ ಒಳಗಡೆ ನರಸಿಂಹ ಇರ್ತಾನೆ ಅಂತ ಅನುಸಂಧಾನ. ಆ ರುದ್ರದೇವರು ತಮ್ಮ ಒಳಗಡೆ ನಿರಂತರ ರಾಮಮಂತ್ರ ಜಪ ಒಂದು ಕಡೆ ಆದರೆ, ಮತ್ತೊಂದು ಕಡೆ ತಮ್ಮ ಮನಸ್ಸಿನಲ್ಲಿ ನರಸಿಂಹದೇವರ ಉಪಾಸನೆ ಮಾಡ್ತಾ ಇರ್ತಾರೆ. ಅಂಥ ರುದ್ರನ ಒಳಗಡೆ ಇರುವ ರುದ್ರ ಅವನೇ ಮಕಾರಕ್ಕೆ ಅರ್ಥ. ಅದರಿಂದ ಅಕಾರ, ಉಕಾರ, ಮಕಾರ ಅಂದರೆ 3 ಯಾರನ್ನು ಹೇಳ್ತಾ ಇದೆ? ಸಕಲ ಗುಣ ಪರಿಪೂರ್ಣನಾದ ಭಗವಂತನನ್ನೇ ಹೇಳ್ತಾ ಇದೆ. ಹಾಗಂತ ಶಿವನನ್ನು ಹೇಳಲಿಲ್ಲ ಅಂತಿಲ್ಲ, ಬ್ರಹ್ಮದೇವರನ್ನು ಹೇಳಲಿಲ್ಲ ಅಂತಿಲ್ಲ, ಅವರನ್ನೂ ಹೇಳ್ತಾ ಇದೆ. ಮುಖ್ಯವಾಗಿ ಅವರ ಒಳಗಡೆ ಇರುವ ಭಗವಂತನ ಹೇಳ್ತಾ ಇದೆ ಅಂತ. ಇಷ್ಟು ಐತರೇಯೋಪನಿಷತ್ ಭಾಷೆದ ಅರ್ಥ. ಇದಾದ್ಮೇಲೆ ಕೊನೆಯ ಲೈನಿಗೆ ಬನ್ನಿ. ಕೊನೆಯ ಲೈನಲ್ಲಿ ಪ್ರದ್ಯುಮ್ನ, ಅನಿರುದ್ಧ, ಪ್ರದ್ಯುಮ್ನ, ವಾಸುದೇವ, ಸಂಕರ್ಷಣ, ನಾರಾಯಣ 5 ರೂಪ ಇದೆ. ಆ 5 ಅಕ್ಷರ ಹೇಳಿದ್ವಲ್ಲ, ಬಿಂದು, ನಾದ, ಕಲಾ, ಶಾಂತ, ಅತಿಶಾಂತ. ಇಷ್ಟಕ್ಕೆ ಅಭಿಮಾನಿ ದೇವತೆ ಯಾರು? ಬಿಂದು ಅನಿರುದ್ಧ, ನಾದಕ್ಕೆ ಪ್ರದ್ಯುಮ್ನ, ಕಲಾಕ್ಕೆ ವಾಸುದೇವ ಅಂತ ಒಂದೊಂದಕ್ಕೆ ಒಂದೊಂದು. ಹಾಗಾದ್ರೆ ಏನು ತಿಳ್ಕೊಬೇಕು ನಾವು ತಂತ್ರಸಾರ ಸಂಗ್ರಹದ ಮೊದಲಿಗೆ ಅಂದರೆ, ಯಾವ ಅಕ್ಷರಗಳಿಂದ ಯಾವುದು ಹುಟ್ಟಿದ್ವು, ಅಲ್ಲಿ ಯಾರ್ಯಾರ ಅಭಿಮಾನಿ ದೇವತೆ, ಯಾವ್ಯಾವ ಭಗವಂತನ ರೂಪ ಇದೆ ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇಷ್ಟಾದಮೇಲೆ ಪಕ್ಕದ ಪೇಜಲ್ಲಿ 90ನೇ ಪೇಜಿನಲ್ಲಿ ಒಂದು ಶ್ಲೋಕ ಹಾಕಿದ್ದಾರೆ. ವಿಶ್ವಶ್ಚ ತೈಜಸ ಪ್ರಾಜ್ಞಃ ತುರೀಯಶ್ಚ ಅಕ್ಷರ ದೇವತಾ ಕೃಷ್ಣೋ ರಾಮೋ ನೃಸಿಂಹಶ್ಚ ವರಾಹೋ ವಿಷ್ಣುರೇವಚ. ಇದೆಲ್ಲ ಅರ್ಥ ಅಂತ ಹೇಳಿದ್ದಾರೆ. ಅಂದರೆ ಓಂಕಾರಕ್ಕೆ ಬರೀ ಇಷ್ಟೇ ರೂಪ ಅಲ್ಲ. ಓಂಕಾರಕ್ಕೆ ಎಷ್ಟು ಹೇಳಿದ್ವಿ? ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ಕೆಲವರಿಗೆಲ್ಲ ಮಕ್ಕಳಿಗೆ ಹೆಸರಿಟ್ಟಿರ್ತಾರೆ ಅಂತರಾತ್ಮ ಅಂತ. ವಿಚಿತ್ರವಾದ ಹೆಸರಲ್ಲ, ಇಲ್ಲಿ ಬರೋ ಹೆಸರದು. ಅಂತರಾತ್ಮ ಅಂತ ಹೆಸರಿದೆ ಕೆಲವರಿಗೆ. ಮತ್ತು ಜ್ಞಾನಾತ್ಮ ಅಂತ ಹೆಸರಿಟ್ಟಿರ್ತಾರೆ. ಆಮೇಲೆ ವಿಶ್ವಾತ್ಮ, ಹೀಗೆಲ್ಲ ಹೆಸರಿದೆ. ಅದೆಲ್ಲ ವಿಚಿತ್ರವಾದ ಹೆಸರಲ್ಲ, ಇಲ್ಲಿ ಬರೋ ಅಪರೂಪದ ಹೆಸರು, ಭಗವಂತನ ರೂಪಗಳ ಹೆಸರು ಅದು. ಇದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇನ್ನೂ ರೂಪಗಳಿದೆಯಂತೆ. ಓಂಕಾರಕ್ಕೆ ಬರೀ ಇಷ್ಟೇ ಅಲ್ಲ, ಕೃಷ್ಣ, ರಾಮ, ನರಸಿಂಹ, ವರಾಹ, ಒಂದೊಂದು ಅಕ್ಷರಕ್ಕೆ ಒಬ್ಬೊಬ್ಬ ದೇವತೆ, ಅದನ್ನು ಹೇಳ್ತಾ ಇದ್ದಾರೆ. ಇಷ್ಟು ಅಪರೂಪದ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಇದಾದ್ಮೇಲೆ ಕೊನೆಗೆ ಒಂದು ಪಾಠ ಭೇದ ಹಾಕಿದ್ದಾರೆ. ಈ ಕೊನೆಗೆ 90ನೇ ಪೇಜಿನಲ್ಲಿ ಮುಂದಿನ ಶ್ಲೋಕ ಶುರು ಆಗುತ್ತಲ್ಲ, ಅದ್ರ ಮುಂಚೆ ನೋಡಿ, ಅಲ್ಲಿ ಪರಮಾತ್ಮ ಅಂತ ಶ್ಲೋಕದಲ್ಲಿ ಇದೆಯಲ್ಲ, ಆ ಪರಮಾತ್ಮ ಅನ್ನೋ ಪದ ತೆಗೆದು ಕೆಲವರು ಪರಾತ್ಮ ಅಂತ ತಗೊಳ್ತಾರೆ. ಹಾಗಾದ್ರೆ ಅಲ್ಲೇನಾಯಿತು? ಪರಮಾತ್ಮ ಜ್ಞಾನಾತ್ಮ ಯುಜಾಮಲ್ಲ, ಪರಾತ್ಮ ಜ್ಞಾನಾತ್ಮ ಯುಜಾಮ್. ಪರಮಾತ್ಮ ತೆಗೆದು ಪರಾತ್ಮ ಹಾಕ್ತಾರೆ ಕೆಲವರು. ಇನ್ನು ಕೆಲವರು ಪರಮಾತ್ಮ ಜ್ಞಾನ ಯುಜಾಮ್ ಅಂತ ಇದೆಯಲ್ಲ, ಅಲ್ಲಿ ಪರಮಾತ್ಮ ಜ್ಞಾನಾತ್ಮ ಯುಜಾಮ್ ಅಂತ ಹೇಳಿದ್ದೀವಿ ಈ ಶ್ಲೋಕದಲ್ಲಿರೋದು. ಈಗ ಸದ್ಯಕ್ಕೆ ಶ್ಲೋಕ ಓದಿದ್ದು ನಾವು ಹೇಗೆ? ಒಂದು ಪರಮಾತ್ಮ ಜ್ಞಾನಾತ್ಮ ಯುಜಾಮ್ ಅಂತ ಇದೆ, ಜ್ಞಾನಾತ್ಮ ತೆಗೆದು ಬಿಡ್ತಾರೆ, ಜ್ಞಾನ ಯುಜಾಮ್ ಅಂತ ಹಾಕಿದ್ದಾರೆ. ಈ ಥರ ಈ ಪಾಠದಲ್ಲೂ ವ್ಯತ್ಯಾಸ ಇದೆ. ತಂತ್ರಸಾರ ಅಲ್ಲಿ ಮೇಲೆ ಬರ್ಕೊಂಡ್ಬಿಟ್ಟಿರ್ಬೇಕು ನಾವು, ಯಾರು ಪಾಠದಲ್ಲಿ ವ್ಯತ್ಯಾಸ ಇದೆ ಅಂತ. ಯಾಕೆಂದ್ರೆ ಪುಸ್ತಕದಲ್ಲಿ ಕೆಲವುದಾಗುತ್ತೆ. ಅಂದರೆ ಏನು ಬರ್ಕೊಬೇಕು ಅಂದರೆ 2, ಪರಮಾತ್ಮ ಜ್ಞಾನಾತ್ಮ ಯುಜಾಮ್ ಅಂದರೆ ಪರಮಾತ್ಮ ಅಂದರೆ ಪರಾತ್ಮ ಅಂತ ಒಂದು, ಜ್ಞಾನಾತ್ಮ ಅಂದರೆ ಬರೀ ಜ್ಞಾನ ಯುಜಾಮ್, ಆತ್ಮ ಪದ ಅಲ್ಲಿ ತೆಗೆದು ಬಿಟ್ಟಿದ್ದಾರೆ. ಆ ಥರನೂ ಇದೆ.
ಇನ್ನೊಂದು ಶ್ಲೋಕ, ಈ ಶ್ಲೋಕ ಮಾತ್ರ ಹೇಳ್ಕೊಡ್ತೀನಿ, ಒಂದು 4 ಶ್ಲೋಕ ವಿವರಣೆ ಮತ್ತೆ ಮುಂದಿನ ಪಾಠದಲ್ಲಿ ಮಾಡ್ತೀನಿ. ಈಗ ನೋಡಿ, ಮಾತೃಕಾನ್ಯಾಸ ನೆನ್ಪಿಟ್ಕೊಳ್ಳೋದು ತುಂಬ ಸುಲಭ. ನಾವೆಲ್ಲ ತುಂಬ ಕಷ್ಟಪಡ್ತೀವಲ್ಲ, ಓಂ ಅಮ್ಮಜಾಯ ನಮಃ, ಆಮಾನಂದಾಯ ನಮಃ ಎಲ್ಲ ತುಂಬ ಅಷ್ಟು ನೆನ್ಪಿಟ್ಕೊಳ್ಳೋದು ಕಷ್ಟ. ಈ ಶ್ಲೋಕ ಬಾಯ್ಪಾಠ ಮಾಡ್ಕೊಂಬಿಟ್ರೆ ಸುಲಭ. ಈಗ ಮುಂದೆ ಬರುತ್ತೆ. ಈಗ ನೋಡಿ, ಮುಂದಿನ 5ನೇ ಶ್ಲೋಕ ಆದಮೇಲೆ ಬರುತ್ತೆ. 5 ಶ್ಲೋಕ ಹೇಳ್ಕೊಡ್ತೀನಿ. ತದ್ರೂಪಭೇದಾ ಪಂಚಾಶತ್ ಮೂರ್ತಯೋ ಮಮ ಚಾಪರಾಃ ಪಂಚಾಶತ್ ವರ್ಣವಾಚ್ಯಾಸ್ತಾಃ ವರ್ಣಾಸ್ತಾರಾರ್ಣಭೇದಿತಾಃ ಮುಂದಿನ ಶ್ಲೋಕ. ಅಜ ಆನಂದ ಇಂದ್ರೇಶ ಉಗ್ರ ಊರ್ಜರುತಂಭರಃ ಅದು ಇಂದ್ರೇಶೌ ಅಂತ ಹೇಳ್ಕೊಡ್ಬೇಕು ನಾನು. ಇಂದ್ರೇಶೌ ಅಂತ ಮಾಡಿ ಆಮೇಲೆ ಉಗ್ರ ಊರ್ಜ ಅಂತ, ಉಗ್ರ ಅಂತ ಮುಂದೆ ಶಬ್ದ ಇದೆ, ಅದು ವ್ಯಾಕರಣದ ಪ್ರಕಾರ ಇಂದ್ರೇಶಾ ಉಗ್ರ ಅಂತ ಆಗತ್ತೆ. ಅದಕ್ಕೋಸ್ಕರ ಅದೆಲ್ಲ ಬಿಡಿಸೋದು ಬೇಡ ಅಂತ ಹೇಳಿ ಹಾಗೆ ಹೇಳ್ಕೊಟ್ಟಿದ್ದೀನಿ. ಇಂದ್ರೇಶಾ ಉಗ್ರ ಅಂತ ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ಶ್ಲೋಕ. ರೂಘಲ್ ಋಷೌಲ್ ಋಜೀರೇಕಾ ಅದು ಋಜಿ ಅಂತ ಬೇಕಾದ್ರೆ ಹೇಳಿ, ಋಜಿ ಅಂತ ಹೇಳಿ. ಋಘಲ್ ಋಷೌಲ್ ಋಜಿರೇಕಾ ಆಯ್ತಲ್ಲ. ಹಾಂ. ತ್ಮಾ ಐರವೋ ಜಭೃದೌ ರಸಃ ಆಗಲಿ ಅದು 8ಕ್ಕೆ ನಿಲ್ಲಿಸ್ಬೇಕಲ್ಲ, ಅದಕ್ಕೆ ಹಾಗೆ ಹೇಳ್ಕೊಡ್ತೀನಿ. ಅದು ಹೇಗೆ ಹೇಳಬೇಕು ಅಂದರೆ, ಋಘಲ್ ಋಷೌಲ್ ಋಜಿರೇಕಾತ್ಮ ಐರವೋ ಜಭೃದೌ ರಸಃ ಅಂದರೆ ಇದು ಮತ್ತೆ ರಾಗ ಬರಲ್ಲ, ಹಾಗೆ ಛಂದಸ್ಸುಗುಣವಾಗಿ ಇಲ್ಲ. ಅದು ಆಚಾರ್ಯರ ಪ್ರತಿ ಪದ್ಯಗಳು ಅಲ್ಲಲ್ಲಿ ಸಿಗತ್ತೆ. ಎಲ್ಲ ಕಡೆ ಒಂದೇ ಥರ ಇರಬೇಕು ಅಂತಿಲ್ಲ, ವ್ಯತ್ಯಾಸ ಇರುತ್ತೆ. ಮುಂದಕ್ಕೆ ಹೋಗೋಣ. ಅಂತೋರ್ಧಗರ್ಭ ಕಪಿಲಃ ಖಪತಿರ್ಗರುಡಾಸನಃ ಇಲ್ಲಿಗೆ ನಿಲ್ಲಿಸಿರೋಣ. ಈ ಥರ ಶ್ಲೋಕ ಇದೆ. ಇದು ನಮಗೆ ಅಜಾಯ ನಮಃ, ಆನಂದಾಯ ನಮಃ, ಇಂದ್ರಾಯ ನಮಃ, ಈಶಾಯ ನಮಃ, ಉಗ್ರಾಯ ನಮಃ ಅದೆಲ್ಲ ಹೇಳ್ತೀವಲ್ಲ, ಅದು ಇಲ್ಲಿ ಚಾರ್ಟ್ ಕೊಟ್ಬಿಟ್ಟಿದ್ದಾರೆ. ನೀವು ಪಕ್ಕದ ಪೇಜಲ್ಲೆಲ್ಲ ಫುಲ್ ಕೊಟ್ಬಿಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಇಷ್ಟನ್ನು ಹೇಳ್ಬೇಕು ನಾವು ದಿವಸ. ಅದು ಯಾಕೆ ಇಷ್ಟ ಹೇಳಿ, ಮಾತೃಕಾನ್ಯಾಸ ಮಾಡದೇ ಇದ್ದರೆ ಮಂತ್ರ ಸಿದ್ಧಿ ಆಗಲ್ಲ ಅಂತ. ನಮ್ಗೆ ಯಾವ್ದಾರು ಇವಾಗ ಒಲಿಬೇಕು ಅಂತ ಹೇಳ್ತೀವಲ್ಲ, ಗಾಯತ್ರಿ ಮಂತ್ರ ಸಿದ್ಧಿ ಆಗಬೇಕು, ಮತ್ತು ನಾರಾಯಣ ಅಷ್ಟಾಕ್ಷರ ಮಂತ್ರ ಸಿದ್ಧಿ ಆಗಬೇಕು ಅಂತ. ಸಿದ್ಧಿ ಆಗಬೇಕು ಅಂದರೆ ಮೊದಲು ತತ್ವನ್ಯಾಸ ಮಾತೃಕಾನ್ಯಾಸ ಮಾಡಬೇಕು, ಕೊನೆಗೆ ಮತ್ತೆ ತತ್ವನ್ಯಾಸ ಮಾತೃಕಾನ್ಯಾಸ ಮಾಡಬೇಕು. ಅದು ಮಾಡ್ತೀವಲ್ಲ, ಪ್ರತಿಮಾರ್ಚನೆ ಮಾಡ್ಬೇಕಾರೆ ಆವಾಹನೆ ಎಲ್ಲ ಮಾಡಿ ತುಳಸಿ ಇಟ್ಕೊಂಡು ಎಲ್ಲ ಆವಾಹನೆ ಮಾಡ್ತೀವಲ್ಲ, ಅಲ್ಲಿ ತತ್ವನ್ಯಾಸ ಮಾತೃಕಾನ್ಯಾಸ ಮಾಡ್ತೀವಿ. ಇದು ದೇಹ, ನಮ್ಮ ದೇಹ ಇದೆಯಲ್ಲ, ಇದು ಭಗವಂತನ ಪ್ರತಿಮೆ. ನಮ್ಮ ದೇಹ, ಈ ದೇಹದ ಒಳಗಡೆ ನಾವು ಭಗವಂತನ ಉಪಾಸನೆ ಮಾಡ್ತೀವಿ. ನಾವು ದಿನಾ ತತ್ವನ್ಯಾಸ ಮಾತೃಕಾನ್ಯಾಸ ಮಾಡ್ಕೊಬೇಕು. ದೇಹದ ಒಳಗಡೆ ಪರಮಾತ್ಮ ಬಂದು ನಿಲ್ಲಬೇಕು ಅಂದರೆ
ತತ್ವಾಭಿಮಾನಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತೀವಿ, ತತ್ವನ್ಯಾಸ. ಮತ್ತು ಭಗವಂತನ ಅಷ್ಟು ರೂಪ ನಮ್ಮ ದೇಹದ ಒಳಗಡೆ ಇದೆ ಅಂತ ಚಿಂತನೆ. ಅಷ್ಟೆಲ್ಲ ಮಾಡಿದರೆ ಭಗವಂತ ಬಂದು ಕೂಡ್ತಾನೆ. ಮತ್ತು ತತ್ವನ್ಯಾಸ ಮಾತೃಕಾನ್ಯಾಸ ಮಾಡೋ ನಾರಾಯಣಾಷ್ಟಾಕ್ಷರ ಜಪಕ್ಕೆ ಜಾಸ್ತಿ ಶಕ್ತಿ. ಯಾವುದೇ ಮಂತ್ರ ಇದ್ದರೂ ಮೊದಲು ತತ್ವನ್ಯಾಸ ಮಾತೃಕಾನ್ಯಾಸ ಮಾಡಲೇಬೇಕು, ಕೊನೆಗೂ ಮಾಡಬೇಕು. 2 ಜಾಸ್ತಿ ಆಗುತ್ತೆ. ಇಲ್ಲ. ಓಂ ಅಂ ಅಜಾಯ ನಮಃ ಓಂ, ಓಂ ಆಂ ಆನಂದಾಯ ನಮಃ ಓಂ, ಓಂ ಇಂ ಇಂದ್ರಾಯ ನಮಃ ಓಂ ಅಂತ. ಅದಕ್ಕೆ ಕೆಲವರು ಅಂದರೆ ಓಂ ಅಂ ಅಜಾಯ ನಮಃ, ಓಂ ಆಂ ಆನಂದಾಯ ನಮಃ, ಕೊನೆಯ ಓಂಕಾರ ಹೇಳಲ್ಲ, ಕೊನೆಗೆ ಓಂಕಾರ ಹೇಳ್ತಾರೆ. ಓಂ ಶಂ ಲಕ್ಷ್ಮೀ ನರಸಿಂಹಾಯ ನಮಃ ಓಂ, ಅಲ್ಲಿಗೆ ಬಂದ್ಬಿಡುತ್ತೆ. ಏನು ಅದಕ್ಕೇನಂತ ಒಂದ್ಸಲಿ ಸಂಧ್ಯಾ ವಂದನೆಯಲ್ಲೋ ಅಥವಾ ದೇವ್ರ ಪೂಜೆ ಸ್ಟಾರ್ಟ್ ಮಾಡೋ ಮುಂಚೆ ತತ್ವನ್ಯಾಸ ಮಾಡ್ಬಿಟ್ಟು ಮುಗಿಸ್ಕೊಂಡ್ಬಿಟ್ರೆ ಒಂದ್ಸಲಿ ಮಾಡಿಬಿಡ್ತಾರೆ, ಅದು ಎಲ್ಲದಕ್ಕೂ ಆಗೋಯ್ತು. ಕೆಲವು ಸಲ ಏನಂದರೆ ನಾವು ಅನುಸಂಧಾನ ಮಾಡ್ತೀವಲ್ಲ, ದೇವರ ಪ್ರತಿಮೆಯಲ್ಲಿ ಸೂರ್ಯನ ಒಳಗಡೆ ಇರೋ ಪರಮಾತ್ಮ, ಪ್ರತಿಮೆಯಲ್ಲಿ ಒಳಗಡೆ ಇರೋ ಪರಮಾತ್ಮ, ನಮ್ಮ ಒಳಗಡೆ ಇರೋ ಪರಮಾತ್ಮ, ಎಲ್ಲರಿಗೂ ಐಕ್ಯ ಚಿಂತನೆ ಅಂತ ಮಾಡಿ ಒಂದೇ ಸಲ ತತ್ವನ್ಯಾಸ ಮಾಡಿದರೆ ಎಲ್ಲದಕ್ಕೂ ಆಗೋಯ್ತು, ಐಕ್ಯ ಚಿಂತನೆ. ಹಾಗೆ ಆ ಒಬ್ಬೊಬ್ಬರು ಒಂದೊಂದು ಅದರ ಅನುಕೂಲ ಇದ್ದರೆ ಮಾಡೋದು ಒಳ್ಳೆಯದು ಪ್ರತ್ಯೇಕವಾಗಿ. ಕೆಲವರೆಲ್ಲ ಏನು ಮಾಡಿಬಿಡ್ತಾರೆ ಅಂದರೆ ತುಂಬ ಸಂಕ್ಷಿಪ್ತವಾಗಿ ಮಾಡಬೇಕಲ್ಲ, 15 ನಿಮಿಷ ಓಡೋಗ್ಬೇಕು ಅನಿವಾರ್ಯ, ಎಲ್ಲಿ ತತ್ವನ್ಯಾಸ ಮಾತೃಕಾನ್ಯಾಸ. ಅದಕ್ಕೇನು ಮಾಡ್ತಾರೆ, ತತ್ವನ್ಯಾಸ ದೇವತಾಭ್ಯೋ ನಮಃ, ಮಾತೃಕಾನ್ಯಾಸ ದೇವತಾಭ್ಯೋ ನಮಃ, ಮುಗಿದಾಯ್ತು, ಮುಂದೋಡುತ್ತೆ.